ವಿರೋಧಿ ಸಿದ್ದರಾಮಯ್ಯನವರು ಅನ್ನೋ ತರದ ಒಂದು ಅಜೆಂಡಾ, ಒಂದು ರೀತಿಯಾದಂತಹ ಅಭಿಪ್ರಾಯವನ್ನ ಮೂಡಿಸುವಂತ ಪ್ರಯತ್ನವನ್ನ ಪ್ರತಿಪಕ್ಷಗಳು ಮಾಡ್ತಿದ್ರು. ಆದ್ರೆ ಎಸ್ಪೆಷಲಿ ಈ ವಿಚಾರದಲ್ಲಿ ಅವರ ನಿಲುವನ್ನ ನೋಡಿದ್ರೆ ಯಾಕೆ ಸಮುದಾಯನ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲೇನು ಅಥವಾ ಸಮುದಾಯ ಈ ಬಾರಿ ಅವ್ರನ್ನ ಅತಿ ಹೆಚ್ಚು ಆಶೀರ್ವಾದ ಮಾಡಿದವರು ಲಿಂಗಾಯತ ನಾವೇ ಅಲ್ರಿ. ನಮ್ಮ ಮೀಸಲಾತಿ ಹೋರಾಟಕ್ಕೆ ಅವತ್ತಿನ ಬಿಜೆಪಿ ಸರ್ಕಾರ ಸಮಯಕ್ಕೆ ಸರಿಯಾಗಿ 2D ಅಂತ ಗ್ರೂಪ್ ಕೊಟ್ರು, ನಾವು 2A ಹಿಡಿದೆ. ಕೊನೆ ಪಕ್ಷ ಒಂದು ಹಂತಕ್ಕರ್ ಹೋದ್ರೆ ನಾನು ಸ್ವಾಗತ ಮಾಡಿದೆ. ಇಷ್ಟರ ಮುಟ್ಟಿದಿಲ್ಲಪ್ಪ ನಾವು 3 ಸರ್ಕಲ್ ಅಂದರೆ 2 ಸರ್ಕಲ್ ಓದಿಲ್ಲ, ಆಯಿತು ಮತ್ತೆ ಸ್ವಲ್ಪ ಹೋರಾಟ ಮಾಡಿ ಡಿಯಿಂದ ಹೇಗೆ ಹೋಗ್ಬೋದು ಅಂತ ತಿಳ್ಕೊಂಡು ನಾನು ಒಪ್ಕೊಂಬಿಟ್ಟು ಸ್ವಾಗತ ಮಾಡಿದೆ. ಅದು ಸ್ವಾಗತ ಮಾಡಿ ಎಲ್ಲ ಮಾಡಿದ ಮೇಲೆ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಜನಕ್ಕೆ ಏನಾಗ್ಬಿಡ್ತು, ತಡ ಮಾಡಿ ಘೋಷಣೆ ಮಾಡಿದಿಲ್ಲ, ಚುನಾವಣೆ ಹತ್ರ ಬಂದ ಘೋಷಣೆ ಮಾಡಿ ಅಂತೇಳಿ ಒಂದು 3 ತಿಂಗಳು ಮುಂಚೆ ನಮ್ಮ ಜನ ಮೆಂಟಲ್ ಏನಾಗ್ಬಿಟ್ರು, ಇಲ್ಲ ಇನ್ನೊಂದು ಸರಿ ಈ ಸರಿ ಕಾಂಗ್ರೆಸ್ಸಿಗೆ ಓಟ್ ಹಾಕೋಣ ಅಂತೇಳಿ 50% ಪಂಚಮಸಾಲಿಗಳು ಫಸ್ಟ್ ಟೈಮ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು. ಆದರೆ ಇವರಿಂದ ಏನು ನಿರೀಕ್ಷೆ ಆಗುತ್ತೆ ಅಂತೇಳಿ ನಮ್ಮ ಜನಕ್ಕೆ ಬೇಜಾರಾಗಿದ್ದೇನಪ್ಪ ಅಂದರೆ, ನೀವು ಈ ಸರಿ ಫಸ್ಟ್ ಟೈಮ್ ನಾವು ಓಟ್ ಹಾಕೀವಿ, ಆಶೀರ್ವಾದ ಮಾಡೀವಿ, ಕೊನೆ ಪಕ್ಷ ನಮಗೆ ಸ್ಪಂದಿಸುವಂಥ ಕೆಲಸ ಕೊಡೋದು ಬಿಡೋದು ಆಮೇಲೆ ಆಯ್ತಪ್ಪ ನಿಮ್ಮ ಜೊತೆ ನಾವು ಅದೀವಿ, ಏನೋ ನಾವು ಪ್ರಯತ್ನ ಮಾಡ್ತೀವಿ ಅಂಥೇಳಿ ಈ ರೀತಿಯಾಗಿ ಒಂದು ಭರವಸೆಯನ್ನು ಕೊಡುವಂಥ ಕೆಲಸವನ್ನು ಅಥವಾ ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋಕ್ಕಾಗಿತ್ತು. ಕೊನೆ ಪಕ್ಷ ಆ ಸುಪ್ರೀಂ ಕೋರ್ಟ್ನಲ್ಲಿ 2D ಏನು ಪೆಂಡಿಂಗ್ ಇತ್ತಿಲ್ಲ ಅದನ್ನು ವಿಚಾರಣೆ ಮಾಡಿ ಅದನ್ನಾರು ಇಂಪ್ಲಿಮೆಂಟ್ ಮಾಡಿದರೆ ಅದು ಯಾವ ಸಮುದಾಯಕ್ಕೂ ಅನ್ಯಾಯ ಆಗಿದ್ದಿಲ್ಲ. ನಮ್ಮ 3Bಗೆ 2D ಅಂತೇಳಿ ಹೊಸ ಗ್ರೂಪ್ ಕೊಟ್ಟಿದ್ದು ಎಲ್ಲ ಸಮಾಜಕ್ಕೆ ಅನುಕೂಲ ಆಗಿತ್ತಲ್ಲ, ಅದನ್ನಾರು ಮಾಡಿದ್ರೆ ಪುಣ್ಯ ಬರುತ್ತೆ. ನನಗೆ ಯಾಕೆಂದ್ರೆ ನನಗೆ ಮುಂಚಿಂದನೂ ಮುಖ್ಯಮಂತ್ರಿಗಳ ಜೊತೆ ಭಾಳ ಆತ್ಮೀಯ ಒಡನಾಟ, ಯಾಕಂದ್ರೆ ಅವರು ಬಸವಣ್ಣವ್ರ ತತ್ವ ವಿಚಾರಗಳನ್ನು ನಂಬಿರೋದ್ರಿಂದ ಆ ಸೈದ್ಧಾಂತಿಕವಾಗಿ ಅವ್ರ ಮೇಲೆ ಭಾಳ ಗೌರವ ಇತ್ತು. ಬಟ್ ಮೀಸಲಾತಿ ವಿಚಾರದಲ್ಲಿ ಅವರು ಮೀನಾಮೇಷ ಮಾಡೋದು, ಅದನ್ನು ತಡೆ ಹಿಡಿಯೋ ಪ್ರಯತ್ನ ಮಾಡೋದು ನೋಡಿದ್ರೆ ನನಗೆ ಭಾಳ ಬೇಸರ ಅನ್ನಿಸ್ತು. ನನಗೆ ಆದ್ರೂ ನಾವು ಸಹಿಸ್ಕೊಂಡು ಇರಲಿ ಬಿಡಪ್ಪ, ಮುಖ್ಯಮಂತ್ರಿಗಳು ಅವ್ರ ವಿಚಾರಧಾರೆಗೆ ಏನು ಮಾತಾಡಿ ಬಟ್ ಲಾಠಿ ಚಾರ್ಜ್ ಮಾಡಿ ಅವತ್ತು ನಮ್ಮರೊಬ್ಬರು ಹೋಗ್ತಾರೆ, ನೋಡಿರಿ ನಮ್ಮ ಜನಕ್ಕೆ ಭಾಳ ಹೊಡೆಯಕತ್ತಾರೆ, ನೀವು ಆದೇಶ ಮಾಡಿರಿ, ಸ್ಟಾಪ್ ಮಾಡಿರಿ ಅಂತಂದರೆ ಹೊಡಿಲಿ ಬಿಡ್ರಿ ತಪ್ಪೇನೈತೆ ಅಂತೇಳಿ ಹಿಂಗೆ ಹೇಳ್ಬಿಟ್ಟದ್ರ ಪೂರ್ತಿ. ಅದು ನನಗೆ ಬಂದು ಶಾಸಕರು ಬಂದು ಹಿಂಗಂದು CM ಅಂದರು, ಹಿಂಗೆ ಯಾಕೆ ದ್ವೇಷ ಮಾಡಬೇಕು, ದ್ವೇಷ ಯಾಕೆ ಬೇಕು? ಇರಲಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಕೆಲವು ಸಮುದಾಯಗಳನ್ನು ಪ್ರೀತಿ ಮಾಡ್ತಾರೆ, ಕೆಲವು ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡ್ಬೋದು. ಅದು ದ್ವೇಷ ಮಾಡೋದಂದ್ರೆ ಯಾರು ಮಾಡಬಾರ್ದು ಅಂತ ಹೇಳಿ ಎಲ್ಲರನ್ನೂ ಸಮಾನ ಕಾಣಬೇಕು. ದ್ವೇಷ ಮಾಡೋ ಪ್ರಯತ್ನ ಇವತ್ತು ಯಡಿಯೂರಪ್ಪನವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ರು, SR ಕಂಠಿಯವರು, ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರು, ಲಿಂಗಾಯತ ಸುಮಾರು 8 ಜನ ಮುಖ್ಯಮಂತ್ರಿಗಳು. ಯಾವ ಮುಖ್ಯಮಂತ್ರಿಗಳು ದ್ವೇಷ ಎಂದು ಮಾಡಲೇ ಇಲ್ಲ. ಎಲ್ಲ ಸಮಯದಲ್ಲೂ ಪ್ರೀತಿ ಮಾಡ್ಯಾರ, ಕೆಲವು ಸಂದರ್ಭದಲ್ಲಿ ಭಾಳ ಕೆಲವ್ರನ್ನ ಹೆಚ್ಚು ಪ್ರೀತಿ ಮಾಡಿರ್ಬೋದು, ಮಾಡಿದ್ದಾರೆ. ಹಂಗಾಗಿ ನನಗೇನಪ್ಪ ಈ ರೀತಿ ನಾನು ಹೇಳ್ತೇನಪ್ಪ ಅಂದರೆ ದ್ವೇಷ ಮಾಡೋ ಪ್ರಯತ್ನ ಯಾವ ಸಮುದಾಯಗಳ ಬಗ್ಗೆ ಯಾರೂ ಮಾಡಬಾರ್ದಂತ. ಇವತ್ತು ಮಾಡಿದ ಉದ್ದೇಶ ಏನಂದರೆ ನಮ್ಮ ಮೇಲೆ ಮಾಡಿದಾಗೆ ದೌರ್ಜನ್ಯಗಳನ್ನು ಇನ್ಮೇಲೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಯಾವುದೇ ಸಮುದಾಯಗಳ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಅವ್ರು ಕೇಳುವಂಥ ಹಕ್ಕನ್ನು ಹತ್ತಿಕ್ಲಿಕ್ಕೋಸ್ಕರವಾಗಿ ದೌರ್ಜನ್ಯ ಮಾಡಬೇಡ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಸಾರಲಿಕ್ಕೋಸ್ಕರವಾಗಿಯೇ ಇವತ್ತು ನಾವು ಈ ಹೋರಾಟವನ್ನು ಕೈಗೊಂಡ್ವಿ. ಇವತ್ತು ತಮ್ಮ ಜೊತೆಗೆ ಪಾದಯಾತ್ರೆ ಮಾಡಿದವರು, ತಮ್ಮ ಒಂದು ಹೋರಾಟದಲ್ಲಿ ಮುಂಚೂಣಿಯಾಗಿ ಇದ್ದಂತಹ ವಿಜಯಾನಂದ ಕಾಶ್ಯಪ್ಪನವರು ಇವತ್ತು 1 ವರ್ಷ ಕಳೆದಿದೆ, ತಮ್ಮ ಸಮುದಾಯದ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಮಾನವೀಯ ವರ್ತನೆ ಮಾಡಿ ಸಮುದಾಯದವರು ಇವತ್ತು ಪ್ರತಿಭಟನೆಗೆ ಬಂದಿದ್ದಾರೆ. ಆದರೆ ಅವರು ಟಿಪ್ಪು ಸುಲ್ತಾನ್ ಜಯಂತಿ ಬಗ್ಗೆ ಮಾತಾಡ್ತಾರಲ್ರಿ, ದುರಂತರನೇ ಭಾಳ ಆಶ್ಚರ್ಯ. ನಾನು ಹೇಳ್ತೀನಿ, ಅವ್ರು ಬರೋಕ್ಕಾಗದೇ ಇದ್ರೆ ಅಧಿವೇಶನದಲ್ಲಿ ಸಮಾಜದ ಬಗ್ಗೆ ಮಾತಾಡಬೇಕಲ್ಲ. ಒಂದು ದಿನವೂ ಅಧಿವೇಶನದಲ್ಲಿ ಮಾತಾಡಬೇಕಲ್ಲ. ಮಾತಾಡೋದು ತಪ್ಪು. ಆ್ಯಕ್ಚುಲಿ ಆಯಿತು, ನಮ್ಮ ಸಮುದಾಯದ ಬಗ್ಗೆ ಮಾತಾಡಿದರೆ ಉಳಿದವ್ರ ತಪ್ಪು ತಿಳ್ಕೊಂತಾರೆ ಅನ್ನೋದು ನಿಮ್ಗೆ ಅನಿಸಿದ್ರೆ, ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇನು ಮಾಡ್ತಾರೆ, ಪಂಚಮಸಾಲಿ ಬಗ್ಗೆನೂ ಮಾತಾಡ್ತಾರೆ, ಕುಡುಬಕ್ಕಳಿಗರ ಬಗ್ಗೆನೂ ಮಾತಾಡ್ತಾರೆ, ಮರಾಠ ಸಮಾಜದ ಬಗ್ಗೆ ಮಾತಾಡ್ತಾರೆ, ಆಲಮತವನ್ನು ಎಷ್ಟು ಸೇರ್ಸೋಕ್ಕೂ ಮಾತಾಡ್ತಾರೆ, ದಲಿತರ ಒಳ ಮೀಸಲಾತಿ ಹಿಂಗೆ ಮಾತಾಡ್ಲಿಕ್ಕೆ ಜನಪ್ರತಿನಿಧಿ ಒಂದೇ ಹೊತ್ತು ಅವರು ಪಾದಯಾತ್ರೆಯನ್ನ ಪರ್ಟಿಕ್ಯುಲರ್ ಆಗಿ ಅವರು ಇದರಲ್ಲಿ ಭಾಗವಹಿಸಿದ್ರು, ಇದರ ಮುಂಚೂಣಿಯಲ್ಲಿ ಇದ್ರು ಮತ್ತು ಇದರ ಪರವಾಗಿ ಹೋರಾಟ ನಡೆಸಿದವರಾದ್ರಿಂದ ಅವ್ರ ಮೇಲೆ ಜವಾಬ್ದಾರಿ ಬಹಳ ಇದೆ. ಅವರು ಈಗ ಆಗ್ಲಿಕ್ಕಿಲ್ಲ ಇರಬಹುದು, ಆದ್ರೆ ಸಮುದಾಯದ ಋಣ ಅವ್ರ ಮೇಲೆ ಇದೆ, ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ, ಸಮುದಾಯದ ಋಣ ಅವ್ರ ಮೇಲೆ ಇದೆ. ಬಟ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡೋ ಬದಲು ಟಿಪ್ಪು ಜಯಂತಿ ಬಗ್ಗೆ ಮಾತಾಡ್ತಾರಂದ್ರೆ ನನಗೆ ಒಂದ್ ಸ್ವಲ್ಪ ಆಶ್ಚರ್ಯ ಆಯ್ತು, ಬಹಳ ವಿಚಿತ್ರ ಆಯ್ತು. ಅದನ್ನ ಜನನೇ ವಿಚಾರ ಮಾಡ್ಬೇಕಂತ. ನಾನು ಅವ್ರ ಬಗ್ಗೆ ಏನು ಹೇಳಿದ್ರೆ ಸರ್ ಅವ್ರಿಗೆ ತಪ್ಪಾಗಿ ಕಾಣುತ್ತೆ. ಇವತ್ತು ಜವಾಬ್ದಾರಿ ಸ್ಥಾನದಾಗ ಇರ್ತಕ್ಕಂಥವ್ರು ಯಾವುದೇ ಜಯಂತಿ ಬಗ್ಗೆ ಅವ್ರು ಹೇಳಿ ಅವ್ರು ಮುಕ್ತವಾಗಿದ್ದಾರೆ, ಅದ್ರ ಜೊತೆಯಲ್ಲಿ ಸಮಾಜದ ಬಗ್ಗೆ ಧ್ವನಿ ಎತ್ತುವಂತ ಒಂದು ಅಧಿವೇಶನದಲ್ಲಿಯೂ ಸಮಾಜ ಮೀಸಲಾತಿ ಬಗ್ಗೆ
ಮಾತಾಡಿಲ್ಲ. ಹಾಗಾದ್ರೆ ನೀವು ಯಾವ ಸರ್ಕಾರ, ಬಿಜೆಪಿ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನು ಯಾವುದೇ ಪರ್ಟಿಕ್ಯುಲರ್ ಪಕ್ಷಗಳು ಎಲ್ಲ ಪಕ್ಷದಲ್ಲಿದ್ದಾರೆ. ಆದ್ರೆ ಎಲ್ಲಾ ಪಕ್ಷಗಳು ಕೂಡ ಇಲ್ಲಿಯವರೆಗೆ ನೋಡಿ, ಕಳೆದ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹೋರಾಟ ಆರಂಭ ಮಾಡಿದ್ರೆ ಅವರು ಏನ್ ತಲೆ ಕೆಡಿಸ್ಕೊಳ್ಳಿಲ್ಲ, ಈಗಲೂ ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ಇನ್ನು ಯಾವ ಅಲ್ಲ, ಕೊನೆ ಪಕ್ಷ ಯಾವ್ದಾರ ಕಾರ್ಯಕ್ರಮಕ್ಕೆ ಹೋಗಿದ್ರೆ, ಯಾವ್ದಾರ ಸಭೆಗೆ ಹೋಗಿದ್ರೆ ತೋರಿಸ್ಕೊಡ್ರಿ. ವಕ್ಫ್ ಹೋರಾಟ ಇತ್ತು, ಅದು ರೈತರ ಪರವಾಗಿರ್ತಕ್ಕ ಹೋರಾಟ. ಆ ವಕ್ಫ್ ಹೋರಾಟದಲ್ಲಿ ನಮ್ಮ ಲಿಂಗಾಯತರು 1000 ಎಕರೆ ಭೂಮಿ ಕಳ್ಕೊಂಡಿದ್ದು, 150 ಜನ ಮಠಾಧೀಶರು ಬೆಂಬಲ ಕೊಟ್ಟಿದ್ದು. ನಾವು ಉತ್ತರ ಕರ್ನಾಟಕದ ಸ್ವಾಮೀಜಿಯಾಗಿ ನಮ್ಮ ಸಮುದಾಯದ 1000 ಎಕರೆ ಭೂಮಿ ಕಳ್ಕೊಂಡಿದ್ದು. ನಾನು ಆ ಹೋರಾಟ ಭಾಗವಹಿಸಿದ್ದೆ. ಆ ವಕ್ಫ್ ಹೋರಾಟ ಭಾಗವಹಿಸಿದ್ದು ನಾವು ಒಬ್ಬರೇ ಅಲ್ಲ, ಎಲ್ಲ ಸ್ವಾಮಿಗಳು ಭಾಗವಹಿಸ್ತಾರೆ. ಹಂಗಂತಷ್ಟೇ ಅದನ್ನು BJP ಬೆಂಬಲ ಕೊಟ್ಟೇವೆ ಅಂತ ಹೇಳುವಂಥದ್ದು ಎಷ್ಟೇ ಮಟ್ಟಿಗೆ ಸರಿ? ಎಲ್ಲಿ ತೋರಿಸ್ಕೊ, ಒಂದರ BJP ಪಕ್ಷ ಲಾಂಛನದಲ್ಲಿ ನಡೆಯುವಂಥ ಸಮಾವೇಶಕ್ಕೆ, ಕಾರ್ಯಕ್ರಮಕ್ಕೆ ನಾನು ಎಲ್ಲರೂ ಹೋಗಿದ್ದೆ, ತೋರಿಸ್ಕೊಡ್ಲಿ ಬೇಕಾದ್ರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಇವ್ರಿಗೆ ಒಂಥರ ತುಂಬಾ ಕಾಸು. ಅಲ್ಲ ನೋಡ್ರಿ, ಇಲ್ಲ ನೋಡ್ರಿ, ಅವ್ರಿಗೋಸ್ಕರ ಅವರು ಯಾವ ಮಟ್ಟದ ಹೋರಾಟವನ್ನು ಮಾಡೋದಕ್ಕೆ ರೆಡಿ ಆಗ್ತಾರೆ. ಅಲ್ಲ ಯಾಕೆ ನೋಡ್ರಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಅವರು ಒಬ್ಬ ಸಮಾಜದ ಒಬ್ಬ ಬಾಂಧವರು. ನಾವು ಯಾಕಂದ್ರೆ ಅವ್ರಿಗೆ ಯಾಕೆ ಸಮಾಜ ಅವ್ರ ಪ್ರೀತಿ ಮಾಡುತ್ತಂದ್ರೆ, ಹೋರಾಟದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಅವ್ರು ಎಂದೂ ಸಹ ಒಯ್ದಾಡಲಿಲ್ಲ. ಅವ್ರ ಸರ್ಕಾರ ಇದ್ದಾಗೂ ಸಹ ಎಷ್ಟೋ ಸಂದರ್ಭದಲ್ಲಿ ನನಗೆ ಅಂತಿದ್ರು ಅವರು, ನಾನು ಅಂತಿದ್ದಿಲ್ಲ. ಮತ್ತು ಹೋರಾಟ ಉಗ್ರ ಮಾಡೋದ್ರಿಂದ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗುತ್ತದೆ, ನಂದು ಏನಾರಾಗಲಿ ನನ್ನ ಬಗ್ಗೆ ಚಿಂತೆ ಮಾಡಿರಿ, ನೀವು ಗಟ್ಟಿಯಾಗಿ ಹೋರಾಟ ಮಾಡಿರಿ ಅಂತಂತಿದ್ರು. ಕೊನೆ ಪಕ್ಷ ಅವರು ಸರ್ಕಾರದಲ್ಲಿ ಕೊನೆಯ ಗಳಿಗೆಯಲ್ಲಿ ಅವ್ರು ಕರೆದು ಮುಂದೆ ನೀವು ಮಂತ್ರಿ ಸ್ಥಾನ ಕೊಡ್ತೀವಿ, ಹೋರಾಟ ಇನ್ನು ಸರಿ ಅಂತ ಹೇಳಿದರು, ಇನ್ನು ಸರಿಲಿಲ್ಲ. ಆಗ ಅವ್ರು ಗಟ್ಟಿತನದಿಂದ ಮತ್ತು ಹೋರಾಟಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡ್ರು. BJP ಸರ್ಕಾರ ಅವರಿದ್ದಾಗ, ಅವ್ರ ಪಕ್ಷದಲ್ಲಿದ್ದಾಗೂ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಅವ್ರ ಅಧಿಕಾರದಿಲ್ಲ ಅವ್ರ ಸರ್ಕಾರ, ಆದರೂ ಸಹ ಗಟ್ಟಿಯಾಗಿ ನಿಂತ್ಕೊಂಡು. ಈ ಕಾರಣಕ್ಕೆ ಜನ, ನಾನಂತಲ್ಲ, ಇಡೀ ಸಮಾಜ ಅವ್ರ ಮೇಲೆ ಒಂದು ಗೌರವ ಇಟ್ಕೊಂಡಿದ್ದು. ಅವರು CC ಪಾಟೀಲ್ರಾಗಿರಲಿ, ಅರವಿಂದ್ ಬೆಲ್ಲದಾಗಿರಲಿ, ನನ್ನ ಸಿದ್ದು ಸೌದಿಯವರಾಗಿರಲಿ, ಅವ್ರ ಪಾರ್ಟಿ ಇರ್ತಾರೆ. ಕೆಲವು ಗಟ್ಟಿ ಹಿರಣ್ಣ ಕಡಾಡಿ ಅವರು ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಕತ್ತಾರೆ. ಮತ್ತು ಕಾಂಗ್ರೆಸ್ನಲ್ಲಿ ಕೆಲವರು ಗಟ್ಟಿಯಾಗಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಮಾಜಿ ಇದ್ದಾಗೂ ಹೋರಾಟಕ್ಕೆ ಬಂದರು. ಇವತ್ತು ಹಾಲಿ ಅದಾರ ಅಂತಂದ್ರೆ ಅನೇಕ ಬಾರಿ CM ಅವ್ರಿಗೆ ಒತ್ತಡ ಹಾಕಿದ್ದಾರೆ, ಮಾತಾಡಿದ್ದಾರೆ, ನೀವು ಅವರಿಗೆ ಕೊಡಬೇಕು, ತಪ್ಪು ನೀವು ಮಾಡ್ತಿರೋದು ಅಂತೇಳಿ. ನಮ್ಮ ಘಟನೆ ಆದಾಗ ಆ ಘಟನೆ ಖಂಡಿಸಿರ್ತಕ್ಕಂಥವ್ರು ಇಬ್ಬರೇ, ಒಂದು ಕಾಗವಾಡದ ಶಾಸಕರು, ಒಂದು ವಿನಯ ಕುಲಕರ್ಣಿ ಅವರು. ಹಿಂಗೆ ಅವರೆಲ್ಲ ಮಾಡಿದ್ರಲ್ಲ. ಹಂಗಾಗಿ ಯಾರು ನಮ್ಮನ್ನು ಅಪ್ಕೊಂತವ್ರು ಯಾರೇ ಆಗಿರಲಿ, ಜನ ಸಹಜ ಅವ್ರ ಪ್ರೀತಿ, ನಾನು ವೈಯಕ್ತಿಕ ಅಲ್ಲ, ಜನ ಅವ್ರ ಮೇಲೆ ಸಹಜ ಪ್ರೀತಿ ಮಾಡ್ತಾರೆ. ಇವರು ಸುಮ್ಮನೆ ವಿನಾಕಾರಣ ಯತ್ನಾಳ್ಗೌಡ್ರಿಗೆ ಸಪೋರ್ಟ್ ಕೊಡ್ತಾರೆ, ಹಂಗೆ ಏನಿಲ್ಲ. ಅವರು ಎಂದು ನನ್ನನ್ನು ವೈಯಕ್ತಿಕವಾಗಿ ತನ್ನ ರಾಜಕೀಯ ಭವಿಷ್ಯಕ್ಕೆ ದುರುಪಯೋಗ ಪಡಿಸ್ಕೊಂಡಿಲ್ಲ. ಒಂದಿನ ನನಗೆ ನನ್ನ ಮಂತ್ರಿ ಸ್ಥಾನ ಕೊಟ್ಟರೆ ಕೇಳ್ರಿ ಸ್ವಾಮೀಜಿ ಅಂತ ಹೇಳಿಲ್ಲ, ನನ್ನ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಹೇಳಿಲ್ಲ. ಸಮಾಜ ಏನೈತೆ, ಯಾರು ದೊಡ್ಡ ಅವ್ರಿಗೆ ಗೌರವಿಸ್ತಾರೆ, ಅದು ಬಿಟ್ಟರೆ ಏನಿಲ್ಲ.